ಮಕ್ಕಳೇ, ಇವೆಲ್ಲ ನೀವು ಪ್ರಪಂಚದ ಅನೇಕ ದೇಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳಿದೆ. ಹಾಗೆಯೇ ಭಾರತ ದೇಶವೂ ಸಹ ಒಂದು ಪ್ರಮುಖವಾದ ರಾಷ್ಟ್ರ. ನಿಮಗೆ ಗೊತ್ತಿದೆ ಮಕ್ಕಳೇ, ನಮ್ಮ ಸ್ವತಂತ್ರ ಬಂದ ನಂತರವಾಗಿ ಅಂದರೆ ಸ್ವತಂತ್ರ ಭಾರತಕ್ಕೆ ಯಾವಾಗ ಬಂತು ಅಂತ ನಿಮಗೆಲ್ಲ ಗೊತ್ತಿದೆ. 1947 ಆಗಸ್ಟ್ 15ರಂದು ನಮಗೆಲ್ಲರಿಗೂ ಏನು ಬಂತು ಮಕ್ಕಳ? ಸ್ವಾತಂತ್ರ್ಯ ಸಿಕ್ತು. ಸ್ವತಂತ್ರ ಆದಮೇಲೆ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂತ ನಿಮಗೆ ಗೊತ್ತು ಮಕ್ಕಳ? ಯಾರು ಹೇಳಿ ಮಕ್ಕಳ? ಜವಾಹರ್ಲಾಲ್ ನೆಹರೂರವರು. ಎಸ್, ಕರೆಕ್ಟ್. ನಿಮಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರೂರವರು ಮೊಟ್ಟ ಮೊದಲ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು. ಹಾಗೆಯೇ ಭಾರತ ವಿಶ್ವದ ಎಲ್ಲ ರಾಷ್ಟ್ರಗಳ ಬಗ್ಗೆ ಉತ್ತಮವಾದಂತಹ ಬಾಂಧವ್ಯ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯಿಂದ ಕೆಲಸ ಮಾಡ್ತಾ ಇದೆ, ಕಾರ್ಯಪ್ರವೃತ್ತವಾಗಿದೆ. ನೋಡಿ, ನಮ್ಮ ದೇಶ ಸುಮಾರು ಪ್ರಪಂಚದಲ್ಲಿ 200 ರಾಷ್ಟ್ರಗಳನ್ನು ಒಳಗೊಂಡಂತಹ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪರಸ್ಪರ ನಂಬಿಕೆ, ಪರಸ್ಪರ ಹೊಂದಾಣಿಕೆ. ಅಂದರೆ ಕಾರಣ ಇಷ್ಟೇ, ಪ್ರತಿಯೊಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ ಬೇರೆ ರಾಷ್ಟ್ರಗಳ ಸಹಾಯ ಬೇಕೇ ಬೇಕು. ಅಂದರೆ ನಮಗೇನಂತೆ ಪರಸ್ಪರ ಹೊಂದಾಣಿಕೆಯಿಂದ ಎಲ್ಲ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ. ನಿಮಗೆ ಉದಾಹರಣೆ ಗೊತ್ತಿದೆ, ಯಾವುದೇ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಯಾವುದೇ ಒಂದು ರಾಷ್ಟ್ರ ಅಂದರೆ ಏಕಾಂಗಿಯಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಬೇಕು ನಮಗೆ? ಪರಸ್ಪರ ಹೊಂದಾಣಿಕೆ ಬೇಕು. ಎಲ್ಲರಿಗೆ ನಿಮಗೆ ಗೊತ್ತು, ನಮ್ಮ ದೇಶ ಇನ್ನೊಂದು ದೇಶದೊಡನೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದಿದೆ, ಬೇರೆ ರಾಷ್ಟ್ರದೊಂದಿಗೆ ಅನೇಕ ವ್ಯವಹಾರ, ವಾಣಿಜ್ಯ ಸಂಪರ್ಕವನ್ನು ಹೊಂದಿದೆ ಮಕ್ಕಳ. ನಿಮಗೆ ಗೊತ್ತಿದೆ, ನಮ್ಮ ದೇಶ ಅಂದರೆ ಪ್ರಪಂಚದಲ್ಲಿ 3 ರೀತಿಯ ಅಥವಾ 3 ವರ್ಗಗಳ ರಾಷ್ಟ್ರಗಳನ್ನು ನಾವು ನೋಡಬಹುದು. ಮುಂದುವರಿದ ರಾಷ್ಟ್ರಗಳಿದ್ದಾವೆ, ಮುಂದುವರಿಯುತ್ತಿರುವ ರಾಷ್ಟ್ರಗಳಿದ್ದಾವೆ, ಹಿಂದುಳಿದ ರಾಷ್ಟ್ರಗಳಿದ್ದಾವೆ ಮಕ್ಕಳು. ಅಂದರೆ ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿಕ್ಕೆ ನಮ್ಗೇನು ಬೇಕಂದ್ರೆ ಅನ್ಯ ರಾಷ್ಟ್ರಗಳ ಸಂಬಂಧ ಬೇಕು ಮಕ್ಕಳ. ಏನ್ ಬೇಕು ಮಕ್ಕಳ? ಅನ್ಯ ರಾಷ್ಟ್ರಗಳ ಸಂಬಂಧ, ಸಹಕಾರ, ಸಹಬಾಳ್ವೆ. ಅದಕ್ಕೆ ನಾವು ಮನುಷ್ಯ ಏಕಾಂಗಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ ಯಾವುದೇ ಒಂದು ದೇಶ ಏಕಾಂಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧಿಸಲಿಕ್ಕೂ ಅನೇಕ ಸಾಧನೆಯನ್ನು ಮಾಡಲಿಕ್ಕೂ ಸಹ ಬೇರೆಯವರ ಸಹಕಾರ ಅತ್ಯಮೂಲ್ಯವಾಗಿದೆ. ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಅದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ? ನಿಮಗೆ ಗೊತ್ತಿದೆ ಮಕ್ಕಳ, ನಮ್ಮ ಭಾರತ ಬೇರೆ ರಾಷ್ಟ್ರಗಳನ್ನೇ ವ್ಯವಹರಿಸೋಕ್ಕೋಸ್ಕರವಾಗಿ ಒಂದು ಪ್ರಮುಖವಾದಂಥ ನೀತಿಯನ್ನು ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಹೊಂದಿರ್ತವೆ. ಅಂದ್ರೆ ಏನಪ್ಪ ಅಂತಂದ್ರೆ, ಅಲ್ಲಿ ಯಾವುದೇ ಒಂದು ರಾಷ್ಟ್ರ ಏನು ಮಾಡುತ್ತಪ್ಪ ಅಂದ್ರೆ ಅನ್ಯ ರಾಷ್ಟ್ರಗಳೊಂದಿಗೆ ಅಥವಾ ಬೇರೆ ರಾಷ್ಟ್ರಗಳೊಂದಿಗೆ ವ್ಯವಹಾರ ಮಾಡುವಾಗ ಅಥವಾ ವ್ಯವಹರಿಸುವಾಗ ಅನುಸರಿಸುವ ಒಂದು ನೀತಿಯನ್ನ ಪ್ರತಿ ರಾಷ್ಟ್ರಗಳಲ್ಲೂ ಸಹ ಅವರೇನು ಮಾಡ್ತಾರೆ, ಹೊಂದಿರುತ್ತಾರೆ. ಹಾಗೆ ನಮ್ಮ ಭಾರತ ಸ್ವತಂತ್ರ ಆದ ಮೇಲೆ ಬೇರೆ ರಾಷ್ಟ್ರಗಳೊಂದಿಗೆ ಮತ್ತು ಪೂರ್ವದಲ್ಲೂ ಸಹ ಅನೇಕ ರಾಷ್ಟ್ರಗಳೊಂದಿಗೆ ಸಂಪರ್ಕ ಮತ್ತು ಸಹಬಾಳ್ವೆಯನ್ನು ಹೊಂದಿದೆ ಮಕ್ಕಳ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ದೊಡ್ಡ ರಾಷ್ಟ್ರವಾದಂಥ ಭಾರತ ಪ್ರತಿಯೊಂದು ರಾಷ್ಟ್ರಗಳೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಹೀಗೆ ಯಾಕಂತಂದ್ರೆ ಎಲ್ಲ ರಾಷ್ಟ್ರಗಳು ತನ್ನದೇ ಆದ ಒಂದು ನೀತಿಯನ್ನು ಹೊಂದಿರ್ತಾರೆ. ಅದು ಯಾವ ನೀತಿ ಅಂತ ಕರಿತೀವಪ್ಪ ಅಂದರೆ, ದೇಶಾಭಿವೃದ್ಧಿ ಆಗಬೇಕಾದ್ರೆ ತನ್ನದೇ ಆದ ಒಂದು ನೀತಿಯನ್ನು ಹೊಂದಿರಲೇಬೇಕು. ಪ್ರತಿಯೊಂದು ರಾಷ್ಟ್ರಗಳು ಹೊಂದಿರಬೇಕು. ಹಾಗಾದ್ರೆ ಯಾವುದು ಅಂದರೆ ವಿದೇಶಾಂಗ ನೀತಿ. ನಿಮಗೆ ಗೊತ್ತಿದೆ, ವಿದೇಶಾಂಗ ನೀತಿಯನ್ನ ಜಾರಿಗೆ ತಂದವರು ಯಾರು ಭಾರತದಲ್ಲಿದೆ? ಜವಾಹರ್ಲಾಲ್ ನೆಹರೂರವರನ್ನು ಕರಿತೀವಿ. ಈ ನೀತಿಗೆ ಮತ್ತೊಂದು ಹೆಸರನ್ನು ಕೊಡ್ತೇವೆ,
ಜವಾಹರ್ಲಾಲ್ ನೆಹರೂರವರ ನೀತಿ ಅಂತಲೂ ಕರಿತೀವಿ. ಹಾಗಾದ್ರೆ ವಿದೇಶಾಂಗ ನೀತಿ ಅಂದ್ರೇನು, ಯಾಕೆ ಬೇಕು, ಇದರಿಂದ ನಮಗೇನು ಉಪಯೋಗ ಅನ್ನೋದನ್ನು ನಾವು ತಿಳ್ಕೋಬೇಕಾದ್ರೆ ಉದಾಹರಣೆಗೆ ನಾನು ಈ ಉದಾಹರಣೆ ಕೊಟ್ಟೆ. ಆ ಒಂದು ನಿಮಗೆ 10ನೇ ತರಗತಿಯ ರಾಜ್ಯಶಾಸ್ತ್ರದಲ್ಲಿ 2ನೇ ಅಧ್ಯಾಯವಾದಂಥ ವಿದೇಶಾಂಗ ನೀತಿಯನ್ನು ನಾವು ಇವತ್ತು ನೋಡೋಣ ಮಕ್ಕಳ. ಈ ವಿದೇಶಾಂಗ ನೀತಿಯಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು ಯಾವುವು ಅಂತಂದರೆ, ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ಮತ್ತೊಂದು ಭಾರತ ಈ ವಿದೇಶಾಂಗ ನೀತಿಯಲ್ಲಿ ಪಂಚಶೀಲ ತತ್ವಗಳನ್ನು ಒಳಗೊಂಡಿದೆ. ಅವು ಯಾವುವು, ಇದರ ಉದ್ದೇಶ ಏನು ಅಥವಾ ಇದರ ಉದ್ದೇಶಗಳು ಯಾವುವು ಅನ್ನೋದನ್ನು ನಾವಿವತ್ತು ತಿಳಿದುಕೊಳ್ಳೋಣ ಮಕ್ಕಳೇ. ನಾನು ನಿಮಗೆ ತಿಳಿಸ್ತಾ ಹಾಗೆ ಇಲ್ಲೇನಾಗಿದೆ, ಸಮಾಜ ವಿಜ್ಞಾನದಲ್ಲಿ ರಾಜ್ಯಶಾಸ್ತ್ರ ಅಂದರೆ ಈ ಒಂದು ಪ್ರಮುಖವಾದಂಥ ಘಟಕ. ಈ ಘಟಕದಲ್ಲಿ ಏನಾಗಿದೆಯಪ್ಪ ಅಂದರೆ, ಭಾರತ ವಿದೇಶಾಂಗ ನೀತಿ ಎಂಬುದು ರಾಜ್ಯಶಾಸ್ತ್ರದಲ್ಲಿ 10ನೇ ತರಗತಿ 2ನೇ ಚಾಪ್ಟರ್ ಇದೆ. ಹಾಗಾದರೆ ಭಾರತ ವಿದೇಶಾಂಗ ನೀತಿ ಅಂತ 2. ಭಾರತದಲ್ಲಿರ್ತಕ್ಕಂಥ ವಿದೇಶಾಂಗ ನೀತಿ ಯಾವುದು ಅಂದರೆ, ವಿದೇಶಾಂಗ ನೀತಿ ಅಂದ್ರೆ ಏನು, ಇದರ ಅರ್ಥ ಏನು, ಯಾಕೆ ಬೇಕು ಅನ್ನೋದನ್ನ ನಾವು ತಿಳಿಬೇಕಾಗುತ್ತೆ. ಈಗ ನಾವು ಅದರ ಬಗ್ಗೆ ತಿಳಿಯುವುದು. ಪ್ರಮುಖ ಫಲಿತಾಂಶಗಳು ಏನಪ್ಪ ಅಂದ್ರೆ, ಒಂದು, ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, 2ನೇದು ಪಂಚಶೀಲ ತತ್ವಗಳು, ಈ ಒಂದು ಪ್ರಮುಖವಾದಂತಹ ಕಲಿಕಾಂಶಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಹಾಗಾದ್ರೆ ಏನು ಇದರ ಅರ್ಥ? ಫಸ್ಟ್ ಮೊದಲನೇದಾಗಿ ಈ ವಿದೇಶಾಂಗ ನೀತಿಯನ್ನ ಭಾರತದಲ್ಲಿ ಜಾರಿ ತಂದಂಥದ್ದು ಯಾರಂತ ನಮಗೆಲ್ಲ ಗೊತ್ತು. ಮೊಟ್ಟ ಮೊದಲೇ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಏನು? ಪ್ರಪಂಚದ ನಾನಾ ರಾಷ್ಟ್ರಗಳು ಸಹ ತನ್ನದೇ ಆದ ವಿದೇಶಾಂಗ ನೀತಿಯನ್ನ ಹೊಂದಿರುತ್ತವೆ. ಏನು ವಿದೇಶಾಂಗ ನೀತಿ ಅಂದ್ರೆ ಏನು ಅಂತ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ತನ್ನದೇ ಆದ ಒಂದು ವಿದೇಶಾಂಗ ನೀತಿಯನ್ನ ಹೊಂದಿರುತ್ತದೆ. ಹೇಗೆ ಅಂದರೆ, ಅನ್ಯ ರಾಷ್ಟ್ರಗಳೊಂದಿಗೆ ನಾವು ವ್ಯವಹರಿಸುವಾಗ ವ್ಯವಹಾರ ಮಾಡಲಿಕ್ಕೆ ಬೇಕಾದಂಥ ನೀತಿಯನ್ನ, ಅಂದರೆ ಪರಸ್ಪರ ಹೊಂದಾಣಿಕೆ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ವಾಣಿಜ್ಯ ಇರ್ಬೋದು, ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ಒಂದು ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಗೋಸ್ಕರ ಮಾಡಿಕೊಂಡಂತಹ ನೀತಿನೇ ನಾವೇನು ಕರಿತೀವಪ್ಪ ಅಂದರೆ ವಿದೇಶಾಂಗ ನೀತಿ. ನಿಮಗೆ ಕೇಳ್ತಾರೆ ಮಕ್ಕಳ, ವಿದೇಶಾಂಗ ನೀತಿ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ನಾವೇನಂತ ಕರಿತೀವಿ? ವಿದೇಶಾಂಗ ನೀತಿ ಅಂತ ಕರಿತೀವಿ. ಇದರ ಅರ್ಥ ಇದು 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಹಾಗೆ ಯಾಕೆ ಬೇಕು ಇದು ಅಂತ ನಾವು ಕೇಳಿದ್ರೆ, ಪ್ರತಿ ರಾಷ್ಟ್ರಗಳು ತನ್ನದೇ ಆದ ವಿದೇಶಾಂಗ ನೀತಿಯನ್ನ ಹೊಂದಿರ್ತವೆ. ಅಂದ್ರೆ ಕೆಲವು ರಾಷ್ಟ್ರಗಳು ಪ್ರಬಲವಾಗಿರ್ತವೆ, ಆರ್ಥಿಕವಾಗಿ ಪ್ರಬಲವಾಗಿರ್ತವೆ, ಕೆಲವು ರಾಷ್ಟ್ರಗಳು ಇನ್ನೂ ಮುಂದುವರಿಯುತ್ತಿರುವೆ. ಅಂದ್ರೆ ಉದಾಹರಣೆ, ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ, ಅಮೆರಿಕ, ಕೆನಡಾ, ರಷ್ಯಾ ಮುಂದುವರಿದಂಥ ರಾಷ್ಟ್ರಗಳು, ಆಫ್ರಿಕಾದ ಹಲವು ರಾಷ್ಟ್ರಗಳು, ಹಿಂದುಳಿದಂಥ ರಾಷ್ಟ್ರಗಳನ್ನು ನಾವು ನೋಡ್ಬೋದು. 3 ಭಾಗಗಳಾಗಿ ನಾವು ಮಾಡ್ತೀವಿ. ಹಾಗಾಗಿ ಸುಮಾರು ಪ್ರಪಂಚದಲ್ಲಿ 200 ರಾಷ್ಟ್ರಗಳಿದ್ದಾವೆ. ಆ 200 ರಾಷ್ಟ್ರಗಳು ಸಹ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿರ್ತವೆ. ಅಂದರೆ ನೀವು ಪ್ರಮುಖ ವಿದ್ವಾಂಸರ ಹೇಳಿಕೆಯ ಪ್ರಕಾರವಾಗಿ, ಇತಿಹಾಸಕಾರರ ಹೇಳಿಕೆಯ ಪ್ರಕಾರವಾಗಿ ನಾವು ಹೇಳೋದಾದ್ರೆ, ಈ ವಿದೇಶಾಂಗ ನೀತಿ ಏನಪ್ಪ, ಪ್ರಪಂಚದಲ್ಲಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂತ ಕರಿತೀವಿ. ಪರಮಾಧಿಕಾರ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಒಂದಲ್ಲ ಒಂದು ಬಗೆಯ ವಿದೇಶಾಂಗ ನೀತಿಯನ್ನು ಹೊಂದಿರುತ್ತೆ. ಭಾರತ
ಸಾರ್ವಭೌಮತ್ವ ಪರಮಾಧಿಕಾರವುಳ್ಳ ದೇಶ, ಆದ್ದರಿಂದ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಒಳಗೊಂಡಿದೆ. ಹಾಗಾದ್ರೆ ಪರಮಾಧಿಕಾರ ಅಂದ್ರೆ ಏನು ಅಂತ ನಿಮಗೆ ಕೇಳಬಹುದು. ಅಂದ್ರೆ ಏನಪ್ಪ, ಇಲ್ಲಿ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಏನಾಗಿರುತ್ತಪ್ಪ ಅಂದ್ರೆ ಬೇರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಇರ್ತಕ್ಕಂಥ ರಾಷ್ಟ್ರಗಳನ್ನು ನಾವೆಂತ ಕರಿತೀವಪ್ಪ ಅಂದ್ರೆ ಪರಮಾಧಿಕಾರವುಳ್ಳ ರಾಜ, ಅಂದ್ರೆ ಪರಮಾಧಿಕಾರವುಳ್ಳಂತಹ ರಾಜ್ಯ ಅಥವಾ ರಾಷ್ಟ್ರ ಅಂತೇಳಿ ಇದನ್ನು ಕರಿತೀವಿ. ಸೊ ಅದಕ್ಕೆ ನಿಮಗೆ ಕೇಳುವುದು ಸಾರ್ವಭೌಮಾಧಿಕಾರ ಅಥವಾ ಅಧಿಕಾರ ಅಂದ್ರೆ ಏನು, ಅಥವಾ ಪರಮಾಧಿಕಾರವುಳ್ಳ ಅಧಿಕಾರ ರಾಷ್ಟ್ರ ಎಂದರೆ ಏನು ಅಂತ ಕೇಳಿದ್ರೆ ಇದನ್ನು ಬರೀಬೇಕಾಗುತ್ತೆ ಮಕ್ಕಳ. ಯಾವುದೇ ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿಯೂ ಸಹ ಬೇರೆ ರಾಷ್ಟ್ರಗಳ ಅಧೀನದಲ್ಲಿರಬಾರ್ದು, ಬಾಹ್ಯವಾಗಿಯೂ ಸಹ ಬೇರೆ ರಾಷ್ಟ್ರಗಳ ಅಧೀನದಲ್ಲಿ ಇರಬಾರ್ದು. ಸ್ವತಂತ್ರವಾಗಿರುವ ರಾಷ್ಟ್ರವನ್ನು ನಾವೇನು ಕರಿತೀವಿ ಅಂದ್ರೆ, ಉದಾಹರಣೆಗೆ ನಾವು ಇತಿಹಾಸವನ್ನು ತಿಳ್ಕೋಬೇಕಾದ್ರೆ ಭಾರತ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅಂದ್ರೆ ಒಂದು ವಸಾಹತು ಕೇಂದ್ರವಾಗಿತ್ತು ಭಾರತ, ಯಾವುದೇ ಪರಮಾಧಿಕಾರವನ್ನು ಹೊಂದಿರಲಿಲ್ಲ. ಆಗ ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ, ಆಗ ನಾವು ಪರಮಾಧಿಕಾರ ಅನ್ನಕ್ಕೆ ಸಾಧ್ಯ ಇರಲಿಲ್ಲ. ಸ್ವತಂತ್ರ ಆದ ಮೇಲೆ ನಮ್ಮ ದೇಶ ಪರಮಾಧಿಕಾರವುಳ್ಳ ರಾಷ್ಟ್ರವಾಗಿದೆ ಅಂತ ಹೇಳೋದು. ಅಂದ್ರೆ ಭಾರತ ಸ್ವತಂತ್ರ ನಂತರ ತನ್ನದೇ ಆದ ವಿದೇಶಾಂಗ ನೀತಿಯನ್ನ ಹೊಂದಿದೆ. ಅಂದ್ರೆ ಏನು, ಯಾಕೆ ಅಂದ್ರೆ ಇದೊಂದು ಪ್ರಮುಖವಾದಂತಹ ಗಮನಾರ್ಹವಾದಂತಹ ವಿಶೇಷವಾದಂಥ ಏನಾಗಿದೆಯಪ್ಪ ಅಂದ್ರೆ ಅಂಶವಾಗಿದೆ. ಅಂದ್ರೆ ಉದಾಹರಣೆ ನಿಮಗೆ ಯಾಕೆ ಬೇಕು ನಮಗೆ, ಭಾರತ ಒಂದು ದೊಡ್ಡ ರಾಷ್ಟ್ರ. ಅಂದ್ರೆ ಜನಸಂಖ್ಯೆಯಲ್ಲಿ ಇರ್ಬೋದು, ಆಕಾರದಲ್ಲಿರ್ಬೋದು, ಪ್ರಾಕೃತಿಕ ಸಂಪತ್ತಿನ ಇರ್ಬೋದು, ಜನಸಂಖ್ಯೆಯಲ್ಲಿ ಇರ್ಬೋದು ಮಕ್ಕಳ. ಹಾಗೆ ಅಪಾರ ಪ್ರಾಕೃತಿಕ ಸಂಪತ್ತನ್ನು ಹೊಂದಿದ್ರೂ ಸಹ ಭೌತಿಕ ಸಂಪತ್ತನ್ನು ಸಹ ಭಾರತ ಹೊಂದಿದೆ. ಹೀಗಾಗಿ ನಮ್ಮಲ್ಲಿ ಎಲ್ಲ ದೇಶಗಳ ಜೊತೆಗೆ ಸಂಪರ್ಕವನ್ನು ಬೆಳೆಸಲಿಕ್ಕೋಸ್ಕರವಾಗಿ, ಸಂಪರ್ಕವನ್ನು ಹೊಂದಿಸ್ಲಿಕ್ಕೋಸ್ಕರವಾಗಿ ನಮ್ಗೆ ಏನು ಬೇಕಪ್ಪ ಅಂದರೆ ಈ ಒಂದು ವಿದೇಶಾಂಗ ನೀತಿ ಬೇಕು. ಪ್ರಸ್ತುತ ಜಗತ್ತಿನಲ್ಲಿ ಭಾರತ ಒಂದು ವಿಶ್ವಮಾನ್ಯ ರಾಷ್ಟ್ರವಾಗಿದೆ, ವಿಶ್ವದಲ್ಲಿ ಪ್ರಮುಖ ರಾಷ್ಟ್ರ ಎನಿಸಿಕೊಂಡಿದೆ. ಅಂದರೆ ಅದಕ್ಕೆ ತನ್ನದೇ ಆದ ಒಂದು ಚೌಕಟ್ಟನ್ನು ಒಳಗೊಂಡಿದೆ, ವಿದೇಶಾಂಗ ನೀತಿಯನ್ನ ಒಳಗೊಂಡಿದೆ ಅಂತೇಳಿ ಕರೀಬಹುದು. ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದು ಅವುಗಳಲ್ಲಿ ಭಾರತ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಹಾಗಾದ್ರೆ ಮಕ್ಕಳ ನಾವು ನೋಡೋಣ ಇದರ ಪ್ರಮುಖ ಉದ್ದೇಶಗಳೇನು. ಈಗ ಅರ್ಥ ತಿಳ್ಕೊಂಡ್ರಿ, ಏನು ಅರ್ಥ ತಿಳ್ಕೊಂಡ್ರಿ ಮಕ್ಕಳ? ಯಾವುದೇ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಬೇಕಾಗುವ ನೀತಿ ಅಥವಾ ಏನ್ ಕರಿತೀವಿ, ರಾಷ್ಟ್ರಕ್ಕೆ ತನ್ನದೇ ಆದ ನೀತಿಯನ್ನ ಹೊಂದಿರುತ್ತದೆ. ಇದನ್ನು ನಾವೇನು ಕರಿತೀವಿ, ವಿದೇಶಾಂಗ ನೀತಿ. ಇದನ್ನು ಜಾರಿ ತಂದರೆ ಯಾರು ಅಂತಲೂ ಸಹ ಹೇಳಿದೀನಿ ಮಕ್ಕಳ. ಯಾರು ಹೇಳಿ? ನಮ್ಮ ಜವಾಹರ್ಲಾಲ್ ನೆಹರು ಅವರು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ಮಕ್ಕಳ, ಭಾರತ ಸ್ವತಂತ್ರ ಆಗಿದ್ದು ನಾನು ನಿಮ್ಗಾಗಲೇ ತಿಳಿಸಿದ್ದೀನಿ ಮಕ್ಕಳ. ಅದರಲ್ಲಿ 1947ರಲ್ಲಿ ಸ್ವತಂತ್ರ ಪಡೆದ ಮೇಲೆ ಸಾರ್ವಭೌಮತ್ವ ರಾಷ್ಟ್ರವನ್ನು ಹೊಂದಿದೆ ಆಗಿದೆ. ಯಾರ ಅಧೀನದಲ್ಲೂ ಇರದಂತ ರಾಷ್ಟ್ರ, ತನ್ನದೇ ಆದ ಪರಮಾಧಿಕಾರವನ್ನು ಹೊಂದಿದೆ ಅಂತ ಅರ್ಥ. ಅಂದ್ರೆ ಆಂತರಿಕವಾಗಿ ಬಾಹ್ಯವಾಗಿ ಯಾವುದೇ ರಾಷ್ಟ್ರದ ಒತ್ತಡಕ್ಕೆ ಸಿಲುಕಿಲ್ಲ ಅನ್ನೋದು ನಿಮಗೆಲ್ಲ. ಈ ವಿದೇಶಾಂಗ ನೀತಿಯನ್ನ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಹೊಂದಿದೆ ಅಂದ್ರೆ ಯಾಕೆ ಬೇಕು ಅಂತಂದ್ರೆ ಅಭಿವೃದ್ಧಿಗೆ, ಸಾಧನೆಗೆ, ಸಹಬಾಳ್ವೆಗೆ ಮತ್ತು ಪರಸ್ಪರ ಹೊಂದಾಣಿಕೆಗೆ, ಅಂತಾರಾಷ್ಟ್ರೀಯ ಮಟ್ಟದ ಹೊಂದಾಣಿಕೆಗೋಸ್ಕರವಾಗಿ, ಹಾಗೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿಯನ್ನು ಬೆಳೆಸಲಿಕ್ಕೋಸ್ಕರವಾಗಿ ನಮ್ಗೇನು ಬೇಕಪ್ಪ ಅಂತಂದ್ರೆ ಈ ವಿದೇಶಾಂಗ ನೀತಿ ಬೇಕಾಗುತ್ತೆ. ಸೊ ಹಾಗಾದ್ರೆ ನಮ್ಗೆ ವಿದೇಶಾಂಗ ನೀತಿ ಯಾಕೆ ಬೇಕು, ಇದರ ಮುಖ್ಯ ಗುರಿಗಳು ಯಾವ್ಯಾವು, ಇದರ ಪ್ರಮುಖ ಉದ್ದೇಶಗಳು ಯಾವುದನ್ನ ನಾವು ನೋಡ್ಕೋಬೇಕಾಗುತ್ತೆ. ಯಾವುದೇ ಒಂದು ರಾಷ್ಟ್ರ ಆ ನೀತಿಯ ಪ್ರಮುಖ ಅಂಶಗಳನ್ನು ಹೊಂದಿರುತ್ತೆ, ಪ್ರಮುಖ ಗುರಿಗಳನ್ನು ಹೊಂದಿರುತ್ತೆ. ಅವುಗಳಲ್ಲಿ ಪ್ರಮುಖವಾದಂಥ ಉದ್ದೇಶ ಯಾವುದಪ್ಪ ಅಂತಂದ್ರೆ ರಾಷ್ಟ್ರದ ಭದ್ರತೆಗೋಸ್ಕರ ಒಂದು ಪ್ರಮುಖವಾದ ವಿದೇಶಾಂಗ ನೀತಿ ಬೇಕು.
ನಮ್ಮ ರಾಷ್ಟ್ರವನ್ನ ಭದ್ರತೆ ಮಾಡಲಿಕ್ಕೆ, ಅಂದ್ರೆ ಬೇರೆ ರಾಷ್ಟ್ರದವರು ಬೇರೆ ದೇಶದವರು ಆಕ್ರಮಣ ಮಾಡಿದಾಗೆ ನಮ್ಮ ದೇಶವನ್ನ ರಕ್ಷಿಸಲಿಕ್ಕೆ ಬೇಕಾದಂತ ಒಂದು ನೀತಿಯಾಗಿದೆ. ಜೊತೆಗೆ ರಾಷ್ಟ್ರದ ಆರ್ಥಿಕ ಬಲವರ್ಧನೆಗೋಸ್ಕರವಾಗಿ, ಅಂದ್ರೆ ದೇಶ ಅಭಿವೃದ್ಧಿಯ ಪದದಲ್ಲಿ ಸಾಗಿಸ್ಲಿಕ್ಕೋಸ್ಕರವಾಗಿ, ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿಕ್ಕೋಸ್ಕರವಾಗಿ ಒಂದು ಏನ್ ಬೇಕಪ್ಪ ಅಂದ್ರೆ ವಿದೇಶಾಂಗ ನೀತಿ ಬೇಕು. ಒಂದೇ ಪಾಯಿಂಟ್ ನೆನಪಿಟ್ಕೊಳ್ಳಿ ಮಕ್ಕಳ, ರಾಷ್ಟ್ರದ ಭದ್ರತೆಗೋಸ್ಕರವಾಗಿ. ಇಲ್ಲಿ ಉದ್ದೇಶಗಳು ಅಂತ ಕರಿತೀವಿ. ಏನ್ ಕರಿತೀವಿ? ಉದ್ದೇಶಗಳು. ಒಂದು ರಾಷ್ಟ್ರದ ಭದ್ರತೆ, ಎರಡನೇದು ಮಕ್ಕಳ ನಿಮಗೆ ಗೊತ್ತಿರ್ತಕ್ಕಂಥದ್ದು ರಾಷ್ಟ್ರದ ಆರ್ಥಿಕ ಬಲವರ್ಧನೆ ಅಥವಾ ಸಂವರ್ಧನೆ ಎಂದು ಕರಿಬಹುದು ಮಕ್ಕಳ. ಸಂವರ್ಧನೆ ಎಂದು ಸಹ ಕರಿಬಹುದು. ನಮ್ಮ ದೇಶದ ಮೂರನೇ ಹೇಳ್ಬೋದು, ನಮ್ಮ ದೇಶ ಬೇರೆ ದೇಶದೊಂದಿಗೆ ಹೇಗೆ ವ್ಯವಸ್ಥೆ, ಅಕಸ್ಮಾತ್ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳಿವೆ. ಭಾರತ ನೋಡಿ ನಾವೇನು ಕರಿತೀವಪ್ಪ ಅಂದ್ರೆ ಪಾರಂಪರಿಕವಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಿದಂಥ ರಾಷ್ಟ್ರ. ನಿಮಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಭಾರತದ ಸಾಂಸ್ಕೃತಿಕ ಮೌಲ್ಯಗಳನ್ನ ಬೇರೆ ದೇಶದಲ್ಲಿ ವಿತರಿಸಲಿಕ್ಕೆ ಬೇಕು. ಸಾಂಸ್ಕೃತಿಕ ಮೌಲ್ಯಗಳು ಮೂರನೇದಾಗಿ ಭಾರತದ ಸಾಂಸ್ಕೃತಿಕ ಮೌಲ್ಯಗಳ ವಿತರಿಸಲು ಈ ಒಂದು ವಿದೇಶಾಂಗ ನೀತಿ ಬೇಕು ಅಂತ. ಬೇರೆ ದೇಶದಲ್ಲಿ ನಾವು ಇದನ್ನೆಲ್ಲ ಬಿತ್ತರಿಸ್ತಾ ಇರ್ತೀವಿ. ನಮ್ಮ ಸಂಸ್ಕೃತಿಯನ್ನು ನಾವು ಏನ್ ಮಾಡ್ತೀವಿ? ಬಿತ್ತರ ಮಾಡ್ತೀವಿ. ಬೇರೆ ಸಂಸ್ಕೃತಿಯನ್ನು ಸಹ ನಾವು ಸ್ವೀಕಾರವನ್ನ ಮಾಡ್ತೀವಿ ಮಕ್ಕಳು. ಹಾಗೆ ನೆಕ್ಸ್ಟ್ ಮತ್ತು ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಂಡು, ಅಂದ್ರೆ ಇದರಲ್ಲಿ ಬಹಳ ಮುಖ್ಯ ಉದ್ದೇಶಗಳು. ಮಿತ್ರ ರಾಷ್ಟ್ರಗಳನ್ನ, ಪ್ರೀತಿಪೂರ್ವಕ ರಾಷ್ಟ್ರಗಳನ್ನ, ಸಹಾಯ ಮಾಡುವ ರಾಷ್ಟ್ರಗಳನ್ನ, ವ್ಯವಹಾರದಲ್ಲಿ ಸಹಬಾಳ್ವೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಹೆಚ್ಚಿಸಬೇಕು. ಹಾಗೆಯೇ ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುತ್ತದೆ. ಅಂದ್ರೇನು? ನಮಗೆ ಇರ್ತಕ್ಕಂಥ ವಿರೋಧಿ ರಾಷ್ಟ್ರಗಳನ್ನ ಅದನ್ನ ನಿರ್ಬಂಧ ಮಾಡಲಿಕ್ಕೆ ಇದು ಬೇಕು. ಅಂದ್ರೆ ನಿಮಗೆ ಗೊತ್ತಿರಬೇಕು ಮಕ್ಕಳ, ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಳ್ಳುವುದು ನಮಗೆ. ಯಾಕೆಂದ್ರೆ ಭಾರತ ನಿಮಗೆ ಗೊತ್ತಿರ್ತಕ್ಕಂಥದ್ದು ಯಾವುದೇ ರಾಷ್ಟ್ರಗಳ ವೈರತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಬೇರೆ ರಾಷ್ಟ್ರಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡಲಿಕ್ಕೂ ಹೋಗುವುದಿಲ್ಲ. ಆದ್ರಿಂದ ನಮ್ಮ ದೇಶದಲ್ಲಿ ಬಹಳ ಪ್ರಮುಖವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಧಲಿಕ್ಕೆ ಸಹಕಾರಿಯಾಗಿದೆ. ನಿಮಗೆ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯ ತತ್ವಗಳ ಅಡಿ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಶಾಂತಿಗೋಸ್ಕರ, ಸಹಬಾಳ್ವೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ಪರಂಪರೆ ನಮ್ಮಲ್ಲಿ ಬೆಳೆದಿದೆ ಮಕ್ಕಳು. ಹಾಗಾಗಿ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಳ್ಳೋದು, ಶತ್ರು ಅಥವಾ ಏನ್ ಕರಿತೀವಪ್ಪ ಅಂದ್ರೆ ವಿರೋಧಿ ರಾಷ್ಟ್ರಗಳನ್ನ ನಿರ್ಬಂಧಿಸುವುದು, ಇದು ನಾಲ್ಕನೇದು. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸುವುದು, ಅದೇ ರೀತಿಯಾಗಿ ಶತ್ರು ರಾಷ್ಟ್ರ ಅಥವಾ ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು. ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧನೆ, ನಿರ್ಬಂಧಿಸುವುದು. ಹೀಗೆ ಇದು ಪ್ರಮುಖವಾದಂತಹ ಉದ್ದೇಶಗಳು ಅಂತ ಕರಿತೀವಿ, ಗುರಿಗಳು ಅಂತೀವಿ. ಹಾಗೆ ಮತ್ತೊಂದು ಪ್ರಮುಖವಾಗಿ 5 ಗುರಿಗಳನ್ನು, 5 ಉದ್ದೇಶಗಳನ್ನು ಒಳಗೊಂಡಿದೆ. ಇದರಲ್ಲಿ ಪ್ರಮುಖವಾದದ್ದು ಅಂದ್ರೆ ವಿಶ್ವದಲ್ಲಿ ಶಾಂತಿಯನ್ನ ಹಾಗೂ ಸಹಬಾಳ್ವೆಯನ್ನ ಸಾಧಿಸುವುದು. ಇದು 5ನೇದು ಮಕ್ಕಳ. 5ನೇದು ಏನು? ಪ್ರಮುಖವಾಗಿ ಶಾಂತಿಯನ್ನ ಸಾಧಿಸುವುದು ಮತ್ತು ಸಹಬಾಳ್ವೆಯನ್ನ ಸಾಧಿಸತಕ್ಕಂಥದ್ದು. ಇದು 5ನೇದು, ಪಾಯಿಂಟ್ ನಂಬರ್ 5. ಯಾವುದ್ರಲ್ಲಿ? ವಿಶ್ವದಲ್ಲಿ ಶಾಂತಿ ಮತ್ತು 5ನೇದು ಮಕ್ಕಳ, ವಿಶ್ವದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ
ಸಹಬಾಳ್ವೆಯನ್ನ ಏನ್ ಮಾಡಬೇಕು? ಸಾಧಿಸುವುದು. ಸಹಬಾಳ್ವೆಯನ್ನ ಸಾಧಿಸುವುದು. ಇವು ಪ್ರಮುಖ ಗುರಿಗಳು. ಅಂದ್ರೆ ನಿಮ್ಗೆ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳ. ವಿದೇಶಾಂಗ ನೀತಿ ಎಂದರೇನು? ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾವುವು ಅಥವಾ ಗುರಿಗಳು ಯಾವುವು ಅಂತ ಪ್ರಶ್ನೆಗಳನ್ನ ಕೇಳಬಹುದು. ನೀವು ಅವು ಬರೀಬೇಕಾಗುತ್ತೆ. ವಿದೇಶಾಂಗ ನೀತಿ ಅಂತಂದ್ರೆ ಏನು ಅಂತ ಆಗ್ಲೇ ನಿಮಗೆ ಹೇಳಿದ್ದೀನಿ. ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿ. ಯಾವ್ಯಾವ ಉದ್ದೇಶಗಳು? ರಾಷ್ಟ್ರದ ಭದ್ರತೆಯನ್ನು ಕಾಪಾಡೋದು, ರಾಷ್ಟ್ರದ ಆರ್ಥಿಕ ಸಂವರ್ಧನೆಗೋಸ್ಕರವಾಗಿ 2, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತರಿಸುವುದು ಬೇರೆ ದೇಶಗಳಿಗೆ, ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿಕೊಳ್ಳುವುದು, ಶತ್ರು ರಾಷ್ಟ್ರಗಳನ್ನ ಏನ್ ಮಾಡಬೇಕು? ಕಡಿಮೆ ಮಾಡಿಕೊಳ್ಳಬೇಕು. ಅಂದ್ರೆ ವಿರೋಧಿ ರಾಷ್ಟ್ರಗಳನ್ನು ಹತ್ತಿಕ್ಕುವುದು ಅಥವಾ ನಿರ್ಬಂಧ ಹೇರುವುದು. ಕೊನೆಯದು ಯಾವುದು ಅಂದ್ರೆ ವಿಶ್ವದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯನ್ನ ಸಾಧಿಸುವುದು. ಇದು ಈ ಒಂದು ಭಾರತ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಅಂತ ಕರೀತೀವಿ. ಹಾಗೆಯೇ 1946 ಸೆಪ್ಟೆಂಬರ್ 7ರಂದು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ರೇಡಿಯೋದ ಮೂಲಕ ಅಂದ್ರೆ ಬಾನುಲಿಗಳ ಮುಖಾಂತರವಾಗಿ ಭಾಷಣವನ್ನು ಮಾಡ್ತಾರೆ. ಏನು ಭಾಷಣ? ವಿದೇಶಾಂಗ ರೀತಿಯ ರೂಪುರೇಷೆಗಳು, ಅದರಲ್ಲಿ ಏನೇನು ಅಡಕವಾಗಿವೆ, ಸ್ವರೂಪ ಏನು ಅನ್ನುವುದರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾರೆ. ಈ ಭಾಷಣದಲ್ಲಿ ಯಾವ್ಯಾವ ದೇಶಕ್ಕೆ ಅನುಕೂಲ ಆಗುತ್ತಪ್ಪ ಅಂತಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳ. ಅಮೆರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಏನು ಮಾಡಿದಪ್ಪ ಅಂದ್ರೆ ಭಾರತ ಈ ಒಂದು ಸಂಬಂಧಗಳನ್ನು ಹೊಂದಿದೆ ಅನ್ನೋದನ್ನ ಬಗ್ಗೆಯೂ ಸಹ ನಾವು ರೇಡಿಯೋದಲ್ಲಿ ಆಗ 1946 ಸೆಪ್ಟೆಂಬರ್ 7ರಂದು ಏನಾಗಿದೆ, ಜವಾಹರ್ಲಾಲ್ ನೆಹರು ಅವರು ಈ ಒಂದು ರೇಡಿಯೋ ಪ್ರಕಟಣೆಯನ್ನ ಮಾಡ್ತಾರೆ. ಹಾಗೆ ಜವಾಹರ್ಲಾಲ್ ನೆಹರು ಈ ಒಂದು ನೀತಿಯನ್ನ ಜಾರಿ ತಂದಿದ್ರಿಂದ ನಾವೇನು ಕರಿತೀವಿ ಅಂದ್ರೆ ಮೊಟ್ಟ ಮೊದಲ ವಿದೇಶಾಂಗ ನೀತಿಯ ಜನಕ ಅಂತ ಕರಿತೀವಿ. ಯಾಕೆ ಅಂತ ಕರೆದ್ರೆ ಮೊಟ್ಟ ಮೊದಲ ಪ್ರಧಾನಮಂತ್ರಿಯೂ ಆಗಿದ್ರು, ವಿದೇಶಾಂಗ ಖಾತೆಯನ್ನು ಹೊಂದಿದಂತಹ, ಅಥವಾ ನಿಮಗೆ ಗೊತ್ತಿರ್ಬೋದು ಭಾರತದಲ್ಲಿ ವಿದೇಶಾಂಗ ನೀತಿಯನ್ನು ತರಲಿಕ್ಕೆ ವಿದೇಶಾಂಗ ಖಾತೆಯನ್ನು ಹೊಂದಿರತಕ್ಕಂಥ ನೆಹರೂರವರೇ ಹೆಚ್ಚು ಪರಿಶ್ರಮ ಪಟ್ಟಿದ್ದರಿಂದ ಈ ನೀತಿಯನ್ನ ಗೌರವಪೂರ್ವಕವಾಗಿ ಏನಂತ ಕರಿತೀವಪ್ಪ ಅಂದ್ರೆ ನೆಹರೂರವರ ವಿದೇಶಾಂಗ ನೀತಿ ಅಂತಲೂ ಸಹ ಕರಿತೀವಿ. ಇದಕ್ಕೆ ಮತ್ತೊಂದು ಹೆಸರು ನೆಹರೂರವರ ವಿದೇಶಾಂಗ ನೀತಿ ಅಂತಲೂ ಸಹ ಕರಿತೀವಿ ಮಕ್ಕಳ. ಹೀಗಾಗಿ ಇಲ್ಲಿ ವಿದೇಶಾಂಗ ನೀತಿಯಲ್ಲಿ ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ, ಇದರ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನ ನಾವು ತಿಳ್ಕೋಬೇಕಾದ್ರೆ ರಾಷ್ಟ್ರೀಯ ಅಭಿವೃದ್ಧಿಗೋಸ್ಕರ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರವಾಗಿ ಮಕ್ಕಳ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ಒಂದು ಮೊದಲನೇದಾಗಿ ಪ್ರಮುಖ ಅಂಶಗಳು ಅಂತ ಕರಿತೀವಿ, ಅಥವಾ ಈ ತರ ಕೇಳಬಹುದು. ನೀವು ನೋಡಿ, ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದ್ರೆ ಇವನು ಬರೀಬೇಕಾಗುತ್ತೆ ಮಕ್ಕಳ. 1 ರಾಷ್ಟ್ರದ ಹಿತಾಸಕ್ತಿ, 2 ಅಂತಾರಾಷ್ಟ್ರೀಯ ಪರಿಸರ, 3 ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿಗಳು ಮತ್ತು ಆರ್ಥಿಕ ವ್ಯವಸ್ಥೆ, ಹಾಗೆಯೇ ರಕ್ಷಣಾ ಸಾಮರ್ಥ್ಯಗಳು, ಇನ್ನು ಮುಂತಾದಂಥ ಅಂಶಗಳನ್ನು ಈ ಒಂದು ವಿದೇಶಾಂಗ ನೀತಿಯಲ್ಲಿ ಅಳವಡಿಸಲಾಗಿದೆ. ಅದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಭಾರತ ವಿದೇಶಾಂಗ ನೀತಿಯಲ್ಲಿ ಅಡಕವಾಗಿರುವ ಏನು ಕರಿತೀವಿ, ಒಂದು ಪ್ರಮುಖವಾದ ಅಂಶಗಳು ಅಂತ ಕರಿತೀವಿ. ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ ನೀವು ಬರೀಬೇಕಾಗತ್ತೆ ಮಕ್ಕಳ. ಇಲ್ಲಿ ರಾಷ್ಟ್ರದ ಹಿತಾಸಕ್ತಿ, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ ಮತ್ತು ಅಂತಾರಾಷ್ಟ್ರೀಯ ಏನು ಕರಿತೀವಿ ಈ ಒಂದು ಪರಿಸರ ಹಾಗೂ ಜನಾಭಿಪ್ರಾಯಗಳನ್ನು ಒಳಗೊಂಡಿದೆ. ಅದನ್ನು ಸೇರಿಸಿ ಏನು ಮಾಡಿದ್ರು, ನೆಹರೂರವರು ವಿದೇಶಾಂಗ ನೀತಿಯನ್ನು ರಚಿಸಿದ್ರು. ನಮ್ಕಟ್ಕೋಬೇಕು. ಇದು ಸಹ ಮತ್ತೊಂದು ಪ್ರಶ್ನೆಗೆ ನಮಗೆ ಬರುತ್ತೆ ಮಕ್ಕಳ. ಹಾಗೆ ನಾವು ಮತ್ತೇನು, ಎರಡನೇದಾಗಿ
ಈ ಭಾರತ ವಿದೇಶಾಂಗ ನೀತಿ ಪಂಚ ತತ್ವಗಳನ್ನು ಒಳಗೊಂಡಿದೆ. ಅಂದರೆ 5 ನೀತಿಗಳನ್ನು ಒಳಗೊಂಡಿದೆ ಅಂತ ಕರೀತೀವಿ. ಅದಕ್ಕೆ ಮೂಲಭೂತ ಅಂಶಗಳು ಅಂತಲೂ ಸಹ ಕರಿತೀವಿ ಇಲ್ಲಿ, ಅಥವಾ ಪಂಚಶೀಲ ತತ್ವಗಳು ಅಂತ ಕರಿತೀವಿ. 5 ಪ್ರಮುಖವಾದ ಅಂಶಗಳಿಂದ ಅಡಕವಾಗಿದೆ ಮಕ್ಕಳ. ಇದರಲ್ಲಿ ವಿಶ್ವದ ರಾಷ್ಟ್ರಗಳು ಏನಾಗ್ತಾವಪ್ಪ ಅಂದರೆ ವಿಭಿನ್ನವಾಗಿ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಅನೇಕ ವ್ಯವಸ್ಥೆಗಳನ್ನು ಹೊಂದಿವೆ. ಈ ಒಂದು ಜೊತೆಗೆ ಪರಸ್ಪರ ಸಹಕಾರ, ಸಹಬಾಳ್ವೆಯನ್ನು ಅಳವಡಿಸಿಕೊಳ್ಳಿಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ಇವೆಲ್ಲವುಗಳ ಆಧಾರದ ಮೇಲೆ ವಿದೇಶಾಂಗ ನೀತಿಯನ್ನು ಜಾರಿ ತರಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ 1954ರಲ್ಲಿ ಏನು ಮಾಡ್ತಾರೆ, ಜೂನ್ ತಿಂಗಳು, ಯಾವ ತಿಂಗಳು? ಜೂನ್ ತಿಂಗಳಲ್ಲಿ ವಿಶ್ವದ ಶಾಂತಿಯ ದೃಷ್ಟಿಯಿಂದ ಭಾರತ ಮತ್ತು ಚೀನಾ, ನಿಮಗೆ ಗೊತ್ತಿದೆ ನಮ್ಮ ನೆರೆಯ ರಾಷ್ಟ್ರವಾದಂಥ ಚೀನಾ, ಅದರೊಂದಿಗೆ ಅಲ್ಲಿಯ ಪ್ರಧಾನಮಂತ್ರಿಯಾದಂಥ ಚೌ ಎನ್ ಲಾಯ್, ಚೀನಾದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಯಾರು ಬರೀಬೇಕು ಮಕ್ಕಳ? ಚೌ ಎನ್ ಲಾಯ್ ಅಂತ ಕರಿತೀವಿ. ಈತ ಮತ್ತು ಭಾರತದ ವಿದೇಶಾಂಗ ನೀತಿಯ ಜನಕನಾದಂತಹ ಯಾರು? ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಅವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅಭಿವೃದ್ಧಿಗೆ ಅಥವಾ ಸಹಕಾರಕ್ಕೆ, ಸಹಬಾಳ್ವೆಗೆ ಈ ಒಂದು 5 ತತ್ವಗಳನ್ನು ಅಳವಡಿಸ್ತಾರೆ. ಯಾವಾಗ ಸಹಿ ಆಗ್ತಾರಪ್ಪ ಇದಕ್ಕೆ ಅಂತಂದರೆ ಮಕ್ಕಳ, 1954 ಜೂನ್ ತಿಂಗಳಲ್ಲಿ ಇದಕ್ಕೆ ಸಹಿಯನ್ನು ಹಾಕ್ತಾರೆ. ಯಾವ್ಯಾವ ರಾಷ್ಟ್ರದವರು? ಚೀನಾ ಮತ್ತು ಭಾರತ. ಚೀನಾದ ಅಧ್ಯಕ್ಷ ಯಾರಾಗಿದ್ರು ಮಕ್ಕಳ? ಚೌ ಎನ್ ಲಾಯ್ ಅಂತ ಕರೀತೀವಿ. ಭಾರತ ವಿದೇಶಾಂಗ ಜನಕ ಯಾರಾಗಿದ್ರು? ನಿಮಗೆ ಗೊತ್ತಿರ್ತಕ್ಕಂಥ ಯಾರು? ಜವಾಹರ್ಲಾಲ್ ನೆಹರು. ಹಾಗಾದರೆ ಪಂಚಶೀಲ ತತ್ವಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಒಂದು, ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತ್ವಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು. ಅಂದರೆ ಎಲ್ಲ ರಾಷ್ಟ್ರಗಳಿಗೂ ತನ್ನದೇ ಆದ ವಿದೇಶಾಂಗ ನೀತಿ ಇದೆ. ಆ ರಾಷ್ಟ್ರಗಳ ಪ್ರಾದೇಶಿಕತೆ ಅಥವಾ ಪ್ರಾದೇಶಿಕ ಹಾಗೂ ಸಾರ್ವಭೌಮತ್ವಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಎಲ್ಲರೂ ಗೌರವವನ್ನು ಕೊಡಬೇಕು ಅನ್ನೋದು ಒಂದು ತತ್ವ. ಎರಡನೇದಾಗಿ, ಯಾವುದೇ ದೇಶ ಬೇರೆ ರಾಷ್ಟ್ರಗಳ ಮೇಲೆ ಪರಸ್ಪರ ಆಕ್ರಮಣ ಮಾಡದಿರುವುದು. ಅಂದ್ರೇನು? ಉದ್ದೇಶಪೂರ್ವಕವಾಗಿ ಕೆಲವು ಸಂದರ್ಭದಲ್ಲಿ ಕೆಲವು ರಾಷ್ಟ್ರಗಳು ಬೇರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡ್ತವೆ. ವಿದೇಶಾಂಗ ನೀತಿಯಲ್ಲಿ ಇದನ್ನು ನಾವನ್ನ ಏನು ಮಾಡಿದರೆ ಖಂಡಿಸಿದರೆ ಮಕ್ಕಳ, ಇದು ಖಂಡನೆ, ಬೇರೆ ಬೇರೆ ಇದು ಮಾಡ್ತಕ್ಕಂಥ. ಇನ್ನು ಮೂರನೇದಾಗಿ, ಆಂತರಿಕ ವ್ಯವಹಾರಗಳಲ್ಲಿ ಅಂದರೆ ಯಾವುದೇ ಒಂದು ರಾಷ್ಟ್ರ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪವನ್ನು ಮಾಡಬಾರದು. ಚೀನಾದ ಮೇಲೆ ಭಾರತ ಮಾಡಬಾರ್ದು, ಭಾರತದ ಮೇಲೆ ಚೀನಾ ಮಾಡಬಾರ್ದು, ಅಥವಾ ಬೇರೆ ಅಮೆರಿಕದ ಮೇಲೆ ಭಾರತ ಮಾಡಬಾರ್ದು, ಭಾರತದ ಮೇಲೆ ಅಮೆರಿಕ ಮಾಡಬಾರ್ದು. ಯಾಕೆಂದರೆ ಹಸ್ತಕ್ಷೇಪ ಯಾವುದೇ ಕಾರಣಕ್ಕೂ ಮಾಡೋದ್ರಿಂದ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಲ್ಲ, ಕುಂಠಿತವಾಗುತ್ತೆ. ನೆಕ್ಸ್ಟ್, ಪರಸ್ಪರ ಸಹಕಾರ ಮತ್ತು ಸಮಾನತೆಯನ್ನು ಇದರಲ್ಲಿ ಅಡಿನಲ್ಲಿಟ್ಟಿದೆ. ಇವು ಪಂಚಶೀಲ ತತ್ವಗಳಲ್ಲಿ ಪ್ರಮುಖ. ನೆಕ್ಸ್ಟ್, ಮುಖ್ಯವಾಗಿರ್ತಕ್ಕಂಥ ಪಂಚಶೀಲ ತತ್ವ ಯಾವುದಪ್ಪ ಅಂತಂದರೆ ಶಾಂತಿಯುತ ಸಹಬಾಳ್ವೆ. ಏನು ಮಕ್ಕಳ? ಶಾಂತಿಯುತ ಸಹಬಾಳ್ವೆಯನ್ನು ಹೊಂದಿರಬೇಕು. ಜೊತೆಗೆ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಈ ಪಂಚಶೀಲ ತತ್ವಗಳ ತಳಹದಿಯ ಮೇಲೆ, ಅಂದ್ರೇನು? ನಿಮಗೆ ಗೊತ್ತಿರ್ತಕ್ಕಂಥದ್ದು, ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರಗಳು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಪ್ರಮುಖ ನೀತಿ ಬೇಕು. ಅದು ಯಾವುದಪ್ಪ ಅಂದರೆ ವಿದೇಶಾಂಗ ನೀತಿ. ಈ ಒಂದು ಆಧಾರದ ಮೇಲೆ, ಅನೇಕ ಪಂಚಶೀಲ ತತ್ವಗಳ ಆಧಾರದ ಮೇಲೆ ಭಾರತದ ವಿದೇಶಾಂಗ ನೀತಿಯನ್ನು ಜಾರಿ ತಂದಿದೆ. ಈಗ ಹೇಳಿ ಮಕ್ಕಳ, ಭಾರತ ವಿದೇಶಾಂಗ ನೀತಿಯನ್ನು ಜಾರಿ ತಂದವರು ಜವಾಹರ್ಲಾಲ್ ನೆಹರು. ಹಾಗೆಯೇ ಪಂಚಶೀಲ ತತ್ವಗಳು ಯಾವುವು ಅಂತ ಹೇಳಿದ್ರೆ ನಾನು ನಿಮಗೆ ಒಂದು, ಯಾವ? ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕತೆ ಮತ್ತು ಸಾರ್ವಭೌಮತ್ವಕ್ಕೆ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು, ಪರಸ್ಪರ ಆಕ್ರಮಣ ಮಾಡದೇ ಇರತಕ್ಕಂಥದ್ದು, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರತಕ್ಕಂಥದ್ದು, ಪರಸ್ಪರ ಸಹಕಾರವನ್ನು ಕೊಡ್ತಕ್ಕಂಥದ್ದು, ಸಮಾನತೆಯನ್ನು ಬೆಳೆಸ್ತಕ್ಕಂಥದ್ದು ಹಾಗೂ ಶಾಂತಿಯುತ ಸಹಬಾಳ್ವೆ. ಇವನ್ನು ನಾವೇನು ಕರಿತೀವಿ ಅಂದರೆ ಪಂಚಶೀಲ ತತ್ವಗಳು ಕರಿತೀವಿ. ಇದು 1954 ಜೂನಲ್ಲಿ 2 ರಾಷ್ಟ್ರಗಳ
ಅಂದರೆ ಪ್ರಧಾನಮಂತ್ರಿ ಮತ್ತು ಚೌನ್ ಲಾಯ್ ಇವರಿಬ್ಬರು ಸಹ ಸಹಿಯನ್ನು ಹಾಕಿ ನಮ್ಮ ದೇಶದ ವಿದೇಶಾಂಗ ನೀತಿಯನ್ನು ಜಾರಿಗೆ ತರ್ತಾರೆ ಮಕ್ಕಳ. ಅರ್ಥ ಆಯ್ತಲ್ಲ ಮಕ್ಕಳ? ಹೀಗೆ ಅವ್ರು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಂದು ಪ್ರತಿಯೊಂದು ರಾಷ್ಟ್ರಗಳ ಅಭಿವೃದ್ಧಿಗೆ ವಿದೇಶಾಂಗ ನೀತಿ ಬೇಕು ಅನ್ನೋದನ್ನ ನಾವು ಪ್ರತಿಪಾದಿಸಬಹುದಾಗಿದೆ. ಹಾಗೆಯೇ ಇದಕ್ಕೆ ಹೆಚ್ಚು ಶ್ರಮ ವಹಿಸಿದಂಥ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಖಾತೆಯ ಸಚಿವರಾಗಿದ್ದಂಥ ನೆಹರೂರವರು ಈ ಒಂದು ಭಾರತಕ್ಕೆ ಅಡಿಗಲ್ಲನ್ನು ಹಾಕಿಕೊಟ್ಟಿದ್ದಾರೆ. ಇನ್ನು ಈಗ ಮುಂದೆ ನಾವು ನೋಡೋಣ.